ನಮಸ್ಕಾರ. SSC CGL ಪ್ರಿಪೇರ್ ಆಗಬೇಕು ಅಂತಿದ್ದೀರಾ? ಆದ್ರೆ ಎಲ್ಲಿಂದ ಶುರು ಮಾಡೋದು, ಹೇಗೆ ಶುರು ಮಾಡೋದು ಅಂತ ಒಂದೇ ಕನ್ಫ್ಯೂಷನ್ ಅಲ್ವಾ? ಚಿಂತೆ ಮಾಡಬೇಡಿ, ಈ ಪ್ರಾಬ್ಲಮ್ ಇರೋದು ನಿಮ್ಗೆ ಒಬ್ರಿಗೆ ಅಲ್ಲ. ಬನ್ನಿ, ಈ ದೊಡ್ಡ ಪರೀಕ್ಷೆಯ ತಯಾರಿಯನ್ನ ಒಂದು ಸಿಂಪಲ್ ಸ್ಟೆಪ್ ಬೈ ಸ್ಟೆಪ್ ಪ್ಲಾನ್ ಆಗಿ ಹೇಗೆ ಬದಲಾಯಿಸಬಹುದು ಅಂತ ನೋಡೋಣ. ನಿಮ್ಮ ಕನ್ಫ್ಯೂಷನ್ ಅನ್ನ ಕಾನ್ಫಿಡೆನ್ಸ್ ಆಗಿ ಬದಲಾಯಿಸೋಕೆ ರೆಡಿಯಾಗಿ? ಹೇಗೆ ಪ್ರಿಪೇರ್ ಆಗೋದು? ದಾರಿನೇ ಕಾಣ್ತಿಲ್ಲ. ಇದು ರೆಡ್ಡಿಟ್ಟಲ್ಲಿರೋ ಒಂದೇ ಒಂದು ಕಮೆಂಟ್ ಅಲ್ಲ, ಇದು ಲಕ್ಷಾಂತರ ಸ್ಟೂಡೆಂಟ್ಸ್ ಮನ್ಸಲ್ಲಿರೋ ಮಾತು ಅಲ್ವಾ? ಆ ಹ್ಯೂಜ್ ಸಿಲೆಬಸ್ ನೋಡಿದ್ರೆ ಯಾರಿಗಾದ್ರೂ ಹೀಗೆ ಅನ್ಸೋದು ತುಂಬಾನೇ ನ್ಯಾಚುರಲ್. ಬಟ್ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ, ಪ್ರತಿಯೊಬ್ಬ ಟಾಪರ್ ಕೂಡ ಇದೇ ಕನ್ಫ್ಯೂಷನಿಂದಲೇ ತಮ್ಮ ಜರ್ನಿ ಶುರು ಮಾಡಿದ್ದು. ಸೊ ಇದನ್ನ ಬರೀ ಒಂದು ಎಕ್ಸಾಮ್ ಅಂತ ತಲೆ ಕೆಡಿಸ್ಕೊಳ್ಳೋ ಬದಲು ಇದೊಂದು ಎಕ್ಸೈಟಿಂಗ್ ಜರ್ನಿ ಅಂತ ಅನ್ಕೊಳ್ಳೋಣ. ಈ ಜರ್ನಿಯಲ್ಲಿ ಕನ್ಫ್ಯೂಷನಿಂದ ಕ್ಲಾರಿಟಿ ಕಡೆಗೆ ಹೋಗೋಣ. ನಮ್ಮ ಫಸ್ಟ್ ಸ್ಟೆಪ್ ಏನು, ನಮ್ಮ ಮುಂದಿರೋ ಚಾಲೆಂಜ್ ಏನು ಅಂತ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು. ಯಾವುದೇ ಯುದ್ಧಕ್ಕೆ ಹೋಗೋ ಮುಂಚೆ ಮ್ಯಾಪ್ ಸ್ಟಡಿ ಮಾಡೋದು ரொம்ப ಇಂಪಾರ್ಟೆಂಟ್ ಅಲ್ವಾ? ಅದೇ ರೀತಿ SSC CGL ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೇಕಂದ್ರೆ ಮೊದಲು ಅದರ ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳೋದು ನಮ್ಮ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್. ಇದೇ ನಮ್ಮ ಪ್ರಿಪ್ರೇಷನ್ಗೆ ಸರಿ ದಾರಿ ತೋರಿಸುತ್ತೆ. ಸರಿ, ಮೊದಲು Tier 1 ಎಕ್ಸಾಮ್ ಪ್ಯಾಟರ್ನ್ ಹೇಗಿದೆ ಅಂತ ನೋಡೋಣ. ಇದರಲ್ಲಿ ಮೇನ್ ಆಗಿ 4 ಸೆಕ್ಷನ್ಸ್ ಇವೆ: ರೀಸನಿಂಗ್, ಜನರಲ್ ಅವೇರ್ನೆಸ್, ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್. ಪ್ರತಿಯೊಂದು ಸೆಕ್ಷನ್ನಿಂದ 25 ಕ್ವೆಶ್ಚನ್ಸ್ ಬರುತ್ತೆ. ಅಂದ್ರೆ ಟೋಟಲ್ 100 ಕ್ವೆಶ್ಚನ್ಸ್ 200 ಮಾರ್ಕ್ಸ್ಗೆ. ಅಂಡ್ ಗೆಸ್ ವಾಟ್, ಇದೆಲ್ಲವನ್ನು ನೀವು ಸಾಲ್ವ್ ಮಾಡಬೇಕಾಗಿರೋದು ಬರೀ 60 ನಿಮಿಷದ ಆನ್ಲೈನ್ ಟೆಸ್ಟಲ್ಲಿ. ವೇಟ್, ಇಲ್ಲೊಂದು ரொம்ப ಇಂಪಾರ್ಟೆಂಟ್ ವಿಷಯ ಇದೆ, ಅದೇ ನೆಗೆಟಿವ್ ಮಾರ್ಕಿಂಗ್. ಹೌದು, ನೀವು ಕೊಡುವ ಪ್ರತಿ ತಪ್ಪು ಉತ್ತರಕ್ಕೆ ನಿಮ್ಮ ಸ್ಕೋರಿಂದ 0.50 ಮಾರ್ಕ್ಸ್ ಕಟ್ ಆಗತ್ತೆ. ಸೊ ಸ್ಪೀಡ್ ಜೊತೆ ಆಕ್ಯುರಸಿ ಕೂಡ ಅಷ್ಟೇ, ಇಲ್ಲ ಅದಕ್ಕಿಂತ ಜಾಸ್ತಿ ಮುಖ್ಯ. ಗೊತ್ತಿಲ್ಲದ ಕ್ವೆಶ್ಚನ್ಸ್ ಅಟೆಂಪ್ಟ್ ಮಾಡದೇಲಿರೋದೇ ಎ ವೆರಿ ಸ್ಮಾರ್ಟ್ ಮೂವ್. ಒಂದ್ ವಿಷಯ ನೆನ್ಪಿರ್ಲಿ, Tier 1 ಅನ್ನೋದು ಜಸ್ಟ್ ಕ್ವಾಲಿಫೈಯಿಂಗ್ ರೌಂಡ್. ನಿಮ್ ಫೈನಲ್ ಸೆಲೆಕ್ಷನ್ ಆಗೋದು Tier 2 ಮಾರ್ಕ್ಸ್ ಮೇಲೆ. Tier 2 ಅಲ್ಲೂ ಇದೇ ಸಬ್ಜೆಕ್ಟ್ಸ್ ಇರುತ್ತೆ, ಆದ್ರೆ ಕ್ವೆಶ್ಚನ್ಸ್ ನಂಬರ್ ಮತ್ತೆ ಇಂಪಾರ್ಟೆನ್ಸ್ ಚೇಂಜ್ ಆಗುತ್ತೆ. ಬಟ್ ವೇಟ್, ಸದ್ಯಕ್ಕೆ ಒಬ್ಬ ಬಿಗಿನರ್ ಆಗಿ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ನಿಮ್ ಫುಲ್ ಫೋಕಸ್ Tier 1 ಮೇಲೆ ಇರ್ಲಿ ಅಷ್ಟೇ. ಓಕೆ, ಎಕ್ಸಾಮ್ ಪ್ಯಾಟರ್ನ್ ಅರ್ಥ ಆಯ್ತು. ಈಗ ನಮ್ಮ ಜರ್ನಿಯ ರಿಯಲ್ ಪಾರ್ಟ್ಗೆ ಬರೋಣ. ಅದೇ ಪ್ರಿಪರೇಷನ್ ಹೇಗ್ ಮಾಡೋದು ಅಂತ. ಈ ಹ್ಯೂಜ್ ಸಿಲೆಬಸ್ ಅನ್ನ ಬರೀ 3 ತಿಂಗಳಲ್ಲಿ ಹೇಗೆ ಕವರ್ ಮಾಡ್ಬೋದು? ಅದಕ್ಕೆ ಇಲ್ಲಿದೆ ಒಂದು ಕ್ಲಿಯರ್ ಪ್ರಾಕ್ಟಿಕಲ್ ಪ್ಲಾನ್. ನಮ್ಮ ಈ ಪ್ಲಾನ್ ಅನ್ನ 3 ಫೇಸ್ಗಳಾಗಿ ಡಿವೈಡ್ ಮಾಡೋಣ. ಫಸ್ಟ್ ಮಂತ್ ಫೌಂಡೇಶನ್ ಟೈಮ್, ಎಲ್ಲಾ ಸಬ್ಜೆಕ್ಟ್ಸ್ನ ಬೇಸಿಕ್ಸ್ ಕಲಿತು ಒಂದು ಸ್ಟ್ರಾಂಗ್ ಬೇಸ್ ಹಾಕೋಣ. ಸೆಕೆಂಡ್ ಮಂತ್ ಪ್ರಾಕ್ಟಿಸ್ ಟೈಮ್, ಕಲಿತಿದ್ದನ್ನೆಲ್ಲ ಪ್ರೀವಿಯಸ್ ಇಯರ್ ಪೇಪರ್ಸ್ ಮೂಲಕ ಅಪ್ಲೈ ಮಾಡೋಣ. ಅಂಡ್ ಫೈನಲಿ ಥರ್ಡ್ ಮಂತ್ ರಿವಿಷನ್ ಮತ್ತೆ ಮಾಕ್ ಟೆಸ್ಟ್ಸ್, ನಮ್ಮನ್ನ ಎಕ್ಸಾಮ್ಗೆ ಫುಲ್ಲಿ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮೊದಲನೇ ತಿಂಗಳು ನಮ್ಮ ಗೋಲ್ ಇರೋದು ಸ್ಮಾರ್ಟ್ ವರ್ಕ್, ಹಾರ್ಡ್ ವರ್ಕ್ ಅಲ್ಲ. ಪೂರ್ತಿ ಸಿಲೆಬಸ್ ಹಿಂದೆ ಓಡೋ ಬದಲು ಎಕ್ಸಾಮಲ್ಲಿ ಜಾಸ್ತಿ ವೇಟೇಜ್ ಇರೋ, ಅಂದ್ರೆ ಹೆಚ್ಚು ಮಾರ್ಕ್ಸಿಗೆ ಬರೋ ಈ ಇಂಪಾರ್ಟೆಂಟ್ ಟಾಪಿಕ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಇದರಿಂದ ಕಡಿಮೆ ಟೈಮಲ್ಲಿ ನಿಮ್ ಸ್ಕೋರ್ ಜಾಸ್ತಿ ಆಗುತ್ತೆ. ಸೆಕೆಂಡ್ ಮಂತಲ್ಲಿ ಗೇಮ್ ರೂಲ್ಸ್ ಚೇಂಜ್ ಆಗುತ್ತೆ. ಇಲ್ಲಿ ಹೊಸ ಟಾಪಿಕ್ಸ್ ಕಲಿಯೋದಕ್ಕಿಂತ ಈಗಾಗಲೇ ಕಲ್ತಿರೋ ನಾಲೆಜ್ನ ಅಪ್ಲೈ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಎಕ್ಸಾಮ್ನ ರಿಯಲ್ ಪ್ಯಾಟರ್ನ್ ಗೊತ್ತಾಗುತ್ತೆ ಮತ್ತೆ ನಿಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ. ಇನ್ನು ಲಾಸ್ಟ್ ಮಂತ್, ಇದು ನಮ್ಮ ಪ್ರಿಪರೇಷನ್ಗೆ ಫಿನಿಶಿಂಗ್ ಟಚ್ ಕೊಡೋ ಟೈಮ್. ಇಲ್ಲಿ ಫುಲ್ ಲೆಂತ್ ಮಾಕ್ ಟೆಸ್ಟ್ ತಗೊಳ್ಳೋದು ಅಬ್ಸಲ್ಯೂಟ್ಲಿ ಮಸ್ಟ್. ಯಾಕಂದ್ರೆ ಇದು ಎಕ್ಸಾಮ್ ಡೇ ಪ್ರೆಷರ್ ಹ್ಯಾಂಡಲ್ ಮಾಡಕ್ಕೆ, ಟೈಮ್ ಮ್ಯಾನೇಜ್ ಮಾಡಕ್ಕೆ ಮತ್ತೆ ನಮ್ಮ ವೀಕ್ ಪಾಯಿಂಟ್ಸ್ ಯಾವುದು ಅಂತ ಕಂಡುಹಿಡಿದು ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಸರಿ, ಜನರಲ್ ಪ್ಲಾನ್ ಆಯ್ತು. ಈಗ ಸ್ವಲ್ಪ ಡೀಪ್ ಡೈವ್ ಮಾಡೋಣ. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಚೆನ್ನಾಗಿ ಸ್ಕೋರ್ ಮಾಡಕ್ಕೆ ಬೇಕಾದ ಕೆಲವು ಸ್ಪೆಸಿಫಿಕ್ ಅಂಡ್ ಇಫೆಕ್ಟಿವ್ ಪ್ರೋ ಟಿಪ್ಸ್ ನೋಡೋಣ. ಮ್ಯಾಥ್ಸ್ ಸೆಕ್ಷನಲ್ಲಿ ಸಕ್ಸಸ್ಗೆ ಒಂದೇ ಸೀಕ್ರೆಟ್, ಅದು ಸ್ಪೀಡ್. ನಿಮ್ಮ ಬೇಸಿಕ್ಸ್ ಎಷ್ಟೇ ಸ್ಟ್ರಾಂಗ್ ಇದ್ರೂ ಕ್ಯಾಲ್ಕ್ಯುಲೇಷನ್ ಸ್ಪೀಡ್ ಜಾಸ್ತಿ ಮಾಡ್ಕೊಳ್ಳಕ್ಕೆ ಶಾರ್ಟ್ಕಟ್ಸ್ ಮತ್ತೆ ಟ್ರಿಕ್ಸ್ ಕಲಿಯೋದು ಅ ಮಸ್ಟ್. ಇದು ಎಕ್ಸಾಮಲ್ಲಿ ನಿಮ್ಮ ಪ್ರೆಷಸ್ ಟೈಮ್ ಸೇವ್ ಮಾಡುತ್ತೆ. ಡೇಟಾ ಇಂಟರ್ಪ್ರಿಟೇಷನ್ ಅಂದ್ರೆ DI, ಇದು ಮ್ಯಾಥ್ಸ್ ಸೆಕ್ಷನ್ನ ತುಂಬ ಇಂಪಾರ್ಟೆಂಟ್ ಪಾರ್ಟ್. ಇಲ್ಲಿ ಕೊಟ್ಟಿರೋ ಗ್ರಾಫ್ ಅಥವಾ ಟೇಬಲ್ನ ಫಟಾಫಟ್ ಅನಲೈಸ್ ಮಾಡಿ ಅದಕ್ಕೆ ರಿಲೇಟೆಡ್ ಕ್ವೆಶ್ಚನ್ಸ್ಗೆ ಆನ್ಸರ್ ಮಾಡಬೇಕು. ಇಲ್ಲಿ ಬರೀ ಕ್ಯಾಲ್ಕ್ಯುಲೇಷನ್ ಸ್ಕಿಲ್ಸ್ ಅಲ್ಲದು, ಡೇಟಾವನ್ನ ದಿಕ್ಕತ್ ಇಟ್ಟು ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಇಂಗ್ಲಿಷ್ ಸೆಕ್ಷನ್ನಿಗೆ ಒಂದೇ ಒಂದು ಮಂತ್ರ, ಅದು ರೀಡಿಂಗ್. ಡೈಲಿ ಒಂದು ಇಂಗ್ಲಿಷ್ ನ್ಯೂಸ್ ಪೇಪರ್ ಅಥವಾ ಬುಕ್ ಓದೋ ಹ್ಯಾಬಿಟ್ ಇಟ್ಕೊಂಡ್ರೆ ನಿಮ್ಮ ವೊಕ್ಯಾಬ್ಯುಲರಿ ಮತ್ತೆ ರೀಡಿಂಗ್ ಸ್ಪೀಡ್ ಎರಡೂ ಇಂಪ್ರೂವ್ ಆಗುತ್ತೆ. ಜೊತೆಗೆ ಗ್ರಾಮರ್ ರೂಲ್ಸ್ ರೆಗ್ಯುಲರ್ ಆಗಿ ರಿವೈಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಕ್ಲೋಸ್ ಟೆಸ್ಟ್ ಅಂತ ಕೇಳಿದೀಯಾ? ಇದು ಇಂಗ್ಲಿಷ್ ಸೆಕ್ಷನ್ನಲ್ಲಿ ಬರೋ ಒಂದು ಕಾಮನ್ ಪ್ಯಾಟರ್ನ್. ಇಲ್ಲಿ ಒಂದು ಪ್ಯಾರಾಗ್ರಾಫಲ್ಲಿ ಕೆಲವು ವರ್ಡ್ಸ್ ಮಿಸ್ಸಿಂಗ್ ಇರುತ್ತೆ.
ಅದನ್ನ ನೀವು ಫಿಲ್ ಮಾಡಬೇಕು. ಇದು ನಿಮ್ಮ ವೊಕ್ಯಾಬ್ಯುಲರಿ, ಗ್ರಾಮರ್ ಮತ್ತೆ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಎಲ್ಲವನ್ನೂ ಅಟ್ ಅ ಟೈಮ್ ಟೆಸ್ಟ್ ಮಾಡುತ್ತೆ. ಸರಿ ಪದ ಸೆಲೆಕ್ಟ್ ಮಾಡೋಕೆ ಸೆಂಟೆನ್ಸ್ನ ಓವರಾಲ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋದು ಕೀ. ರೀಸನಿಂಗ್ ಸೆಕ್ಷನ್ ಅಂದ್ರೆ ಪೂರ್ತಿ ಲಾಜಿಕ್ ಮತ್ತೆ ಪ್ಯಾಟರ್ನ್ ಗುರ್ತಿಸೋ ಆಟ. ಕ್ವೆಶ್ಚನ್ ಅಲ್ಲಿ ಅಡಗಿರೋ ಲಾಜಿಕ್ ಅನ್ನ ಎಷ್ಟು ಬೇಗ ಕಂಡುಹಿಡಿತೀರೋ ಅಷ್ಟು ಫಾಸ್ಟ್ ಆಗಿ ಆನ್ಸರ್ ಮಾಡ್ಬೋದು. ಇದಕ್ಕೆ ಒಂದೇ ದಾರಿ, ಬೇರೆ ಬೇರೆ ತರದ ಕ್ವೆಶ್ಚನ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡೋದು. ಆಲ್ ರೈಟ್, ಪ್ಲಾನ್ ರೆಡಿ ಇದೆ, ಟಿಪ್ಸ್ ಕೂಡ ರೆಡಿ ಇದೆ. ಬಟ್ ಈ ಪ್ರಿಪರೇಷನ್ಗೆ ಬೇಕಾದ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ? ಮಾರ್ಕೆಟಲ್ಲಿ ನೂರಾರು ಬುಕ್ಸ್ ಮತ್ತೆ ಯೂಟ್ಯೂಬ್ ಚಾನೆಲ್ಸ್ ಇವೆ ಅಲ್ವಾ? ಅದ್ರಲ್ಲಿ ಕನ್ಫ್ಯೂಸ್ ಆಗದೆ ಬೆಸ್ಟ್ ರಿಸೋರ್ಸಸ್ ಯಾವುದು ಅಂತ ಹೇಗೆ ಚೂಸ್ ಮಾಡೋದು? ಬನ್ನಿ ನೋಡೋಣ. ರಿಸೋರ್ಸಸ್ ಸೆಲೆಕ್ಟ್ ಮಾಡೋವಾಗ ನಮ್ಮತ್ರ 2 ಮೇನ್ ಆಪ್ಷನ್ಸ್ ಇವೆ. ಒಂದು ಪಿನಿಕಲ್ ಅಥವಾ ಕಿರಣ್ ಪಬ್ಲಿಕೇಶನ್ ತರಹದ ಬುಕ್ಸ್. ಇದರಲ್ಲಿ ಟಾಪಿಕ್ ವೈಸ್ ಸಾವಿರಾರು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಸಿಗುತ್ತೆ. ಇನ್ನೊಂದು ಯೂಟ್ಯೂಬ್. ಇಲ್ಲಿ ಎಕ್ಸ್ಪರ್ಟ್ ಟೀಚರ್ಸ್ ಕಷ್ಟದ ಕಾನ್ಸೆಪ್ಟ್ಸ್ನ ಕೂಡ ತುಂಬಾನೇ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಬೆಸ್ಟ್ ಸ್ಟ್ರಾಟಜಿ ಏನಂದ್ರೆ ಇವೆರಡೂನ ಬ್ಯಾಲೆನ್ಸ್ ಮಾಡಿ ಯೂಸ್ ಮಾಡೋದು. ಯೂಟ್ಯೂಬ್ ಚಾನೆಲ್ಸ್ ವಿಷಯಕ್ಕೆ ಬಂದ್ರೆ ಟಾಪರ್ಸ್ ರೆಕಮೆಂಡ್ ಮಾಡಿರೋ ಕೆಲವು ಬೆಸ್ಟ್ ಚಾನೆಲ್ಸ್ ಇಲ್ಲಿವೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಬ್ರು ಅಥವಾ ಇಬ್ರು ಟೀಚರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅವರನ್ನ ಡಿಸಿಪ್ಲಿನಿಂದ ಫಾಲೋ ಮಾಡದೇ ಸಾಕು. 10 ಚಾನೆಲ್ಸ್ ನೋಡಿ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಬುಕ್ಸ್ ಮತ್ತೆ ವಿಡಿಯೋಸ್ ಒಂದೇ ಅಲ್ಲ, ಈ ಜರ್ನಿಯಲ್ಲಿ ಅದಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಮೆಂಟಲ್ ಸ್ಟ್ರೆಂತ್ ಅಲ್ವಾ? ಯಾಕಂದ್ರೆ ಇಷ್ಟು ಲಾಂಗ್ ಪ್ರಿಪರೇಷನಲ್ಲಿ ಮೋಟಿವೇಶನ್ ಮೇಂಟೈನ್ ಮಾಡೋದು ಒಂದು ದೊಡ್ಡ ಚಾಲೆಂಜ್. ಸಕ್ಸಸ್ಗೆ ಕೀ ಫ್ಯಾಕ್ಟರ್ ಏನಂದ್ರೆ ಕನ್ಸಿಸ್ಟೆನ್ಸಿ. ಡೈಲಿ ತಪ್ಪದೇ ಓದೋದು, ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳೋದು ಮತ್ತೆ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನೆನ್ಪಿಡಿ, ಇದು ಸ್ಪ್ರಿಂಟ್ ಅಲ್ಲ, ಇದೊಂದು ಮ್ಯಾರಥಾನ್. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಇಲ್ಲಿ ಅದೇ ಫಾರ್ಮುಲಾ. ಸೊ ಫೈನಲಿ ಒಂದ್ ಮಾತು ಹೇಳ್ತೀನಿ, ನೆನ್ಪಿಡಿ, 3 ತಿಂಗಳಿದೆ ಅಂತ ಹೋಪ್ಲೆಸ್ ಆಗ್ಬೇಡಿ. ಒಂದ್ಸರಿ ಪ್ಲಾನ್, ಹಾರ್ಡ್ ವರ್ಕ್ ಮತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಇದ್ರೆ ಈ 3 ಮಂತ್ಸಲ್ಲೂ ಖಂಡಿತ ಸಕ್ಸಸ್ ಅಚೀವ್ ಮಾಡ್ಬೋದು. ಈಗ ನಿಮ್ಮತ್ರ ರೋಡ್ ಮ್ಯಾಪ್ ರೆಡಿ ಇದೆ, ಪ್ಲಾನ್ ರೆಡಿ ಇದೆ. ಇನ್ನು ಬೇಕಾಗಿರೋದು ಒಂದೇ, ಮೊದಲ ಹೆಜ್ಜೆ ಇಡೋದು. ಹಾಗಾದ್ರೆ ಈ ಎಕ್ಸೈಟಿಂಗ್ ಜರ್ನಿಯನ್ನ ಇವತ್ತೇ ಶುರು ಮಾಡ್ತೀರಾ ತಾನೇ? ಆಲ್ ದ ವೆರಿ ಬೆಸ್ಟ್.